ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ಮಾರ್ಕ್ ಸಿನಿಮಾ ಇಂದು ತೆರೆ ಕಂಡಿದ್ದು ಸಿನಿಮಾಗೆ ಅತ್ಯದ್ಭುತವಾದಂತಹ ಪ್ರಶಂಸೆಯನ್ನು ಗಿಟ್ಟಿಸಿಕೊಂಡಿದೆ. ಹಾಗೆ 45 ಸಿನಿಮಾ ಕೂಡ ಇದೇ ದಿನ ತೆರೆ ಕಂಡಿರುವುದರಿಂದ ಸಿನಿಮಾ ಅತ್ಯದ್ಭುತವಾದಂತಹ ಪ್ರಶಂಸೆಗೆ ಒಳಗಾಗಿದೆ. ಎರಡು ಸಿನಿಮಾಗಳಿಗೂ ಹೌಸ್ಫುಲ್ ಶೋಸ್ ಕಾಣುತ್ತಿದೆ. ಮ್ಯಾಕ್ಸ್ ಸಿನಿಮಾ ಹಿಂದಿನ ವರ್ಷ ತೆರೆಕಂಡು ಅತ್ಯದ್ಭುತವಾದಂತಹ ಯಶಸ್ಸನ್ನು ಕಂಡಿತ್ತು. ಹಾಗೆ ಕಾಂತಾರ ಚಾಪ್ಟರ್ 1 ಸಿನಿಮಾ ಈ ವರ್ಷವೇ ತೆರೆಕಂಡು ಭಾರತದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡಂಥ ಸಿನಿಮಾವಾಗಿ ಹೊರಹೊಮ್ಮಿತ್ತು. ಹಾಗೆ ಈ ತಿಂಗಳಿನಲ್ಲೇ ತೆರೆಕಂಡಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾ ಅತ್ಯದ್ಭುತವಾಗಿ ರೆಸ್ಪಾನ್ಸ್ ಪಡೆದಿತ್ತು. ಹಾಗೆ ಈ ಇಷ್ಟು ಸಿನಿಮಾಗಳು ಮೊದಲನೇ ದಿನ ಎಷ್ಟು ಕಲೆಕ್ಷನ್ ಕಂಡಿದೆ ಎಂಬುದರ ಬಗ್ಗೆ ತಿಳಿಯೋಣ. ಹಾಗೆ ಈ ಮಾಹಿತಿಯನ್ನು ತಿಳಿಯುವ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಈಗ ಮೊದಲಿಗೆ ನಮ್ಮ ಕಿಚ್ಚ ಸುದೀಪ್ ರವರು ನಟಿಸಿದ ವಿಜಯ್ ಕಾರ್ತಿಕೇಯರವರು ನಿರ್ದೇಶನ ಮಾಡಿದಂಥ ಸಿನಿಮಾ ಮ್ಯಾಕ್ಸ್ ಸಿನಿಮಾ 2024 ಇದೇ ಡಿಸೆಂಬರ್ 2024 ಡಿಸೆಂಬರ್ 25ನೇ ತಾರೀಕು ತೆರೆ ಕಂಡಿತ್ತು. ಕ್ರಿಸ್ಮಸ್ ರಜೆ ಇದ್ದ ಕಾರಣದಿಂದಾಗಿ ಸಿನಿಮಾ ಅತ್ಯದ್ಭುತವಾದಂಥ ಪ್ರಶಂಸೆಯನ್ನು ಪಡೆದು ಬಾಕ್ಸ್ ಆಫೀಸ್ನಲ್ಲಿಯೂ ಅತ್ಯುತ್ತಮವಾದಂಥ ಕಮಾಲ್ ಮಾಡಿತ್ತು ಅಂತ ಹೇಳಬಹುದು. ಈ ಸಿನಿಮಾ ಕರ್ನಾಟಕದಲ್ಲಿ ಮಾತ್ರ ತೆರೆ ಕಂಡಿತ್ತು. ಆ ಸಮಯದಲ್ಲಿ ಮೊದಲನೇ ದಿನ ಕರ್ನಾಟಕದಲ್ಲಿ ಈ ಸಿನಿಮಾ 9.5 ಕೋಟಿಯಿಂದ 11 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು ಎಂದು ಅಂದಾಜಿಸಲಾಗಿದೆ. ಹಾಗೆ ಕಾಂತಾರ ಚಾಪ್ಟರ್ 1 ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿರವರು ನಿರ್ದೇಶನ ಮಾಡಿ ನಾಯಕನ ಪಾತ್ರದಲ್ಲಿ ನಟಿಸಿದ್ದು ಸಿನಿಮಾ ಅತ್ಯದ್ಭುತವಾದಂಥ ಸಿನಿಮಾವಾಗಿದೆ. ಇಡೀ ಭಾರತದಲ್ಲಿ ಅತ್ಯದ್ಭುತವಾದಂಥ ಸಿನಿಮಾವಾಗಿ ಹೊರಹೊಮ್ಮಿತ್ತು. ಈ ವರ್ಷದ ಹೈಯೆಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಂದು ಕೂಡ ಹೇಳಬಹುದು. ಕನ್ನಡದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಕರ್ನಾಟಕದಲ್ಲಿ ಮೊದಲನೇ ದಿನವೇ ಬರೋಬ್ಬರಿ 23.5 ಕೋಟಿಯಿಂದ 24 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡು ಅತ್ಯದ್ಭುತವಾದಂಥ ಕಲೆಕ್ಷನ್ ಕಂಡಿತ್ತು ಅಂತ ಹೇಳಬಹುದು. ಹಾಗೆ ಮೂರನೇದಾಗಿ ಸಿನಿಮಾ ನಮ್ಮ UI ಅಂದರೆ ನಮ್ಮ ಉಪೇಂದ್ರರವರು ನಿರ್ದೇಶನ ಮಾಡಿ ನಟಿಸಿದಂಥ ಸಿನಿಮಾ 2024ರ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ನಲ್ಲಿ ತೆರೆಕಂಡು ಅತ್ಯದ್ಭುತವಾದಂಥ ಪ್ರಶಂಸೆ ಒಳಪಟ್ಟು ಮಿಶ್ರ ಪ್ರತಿಕ್ರಿಯೆ ಕೂಡ ಪಡೆದುಕೊಂಡಿತ್ತು. ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು ಸಿನಿಮಾ ಡಿಸೆಂಬರ್ನಲ್ಲಿ ತೆರೆಕಂಡು ಒಂದಿಷ್ಟು ಜನರಿಗೆ ಅರ್ಥವಾಗದೆ ಸಿನಿಮಾ ಇದ್ಯಾವ ಸಿನಿಮಾ ಗುರು ಎನ್ನುವ ರೀತಿಯಾಗಿತ್ತು. ಸಿನಿಮಾ ಮೊದಲನೇ ದಿನವೇ ಬರೋಬ್ಬರಿ 7.5 ಕೋಟಿಯಿಂದ 8 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು ಎಂದು ಅಂದಾಜಿಸಲಾಗಿದೆ. ಹಾಗೆ ಇದೇ ತಿಂಗಳಿನಲ್ಲಿ ತೆರೆಕಂಡಂಥ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ 11ನೇ ತಾರೀಕು ತೆರೆ ಕಂಡಿತ್ತು. ಸಿನಿಮಾ ಅತ್ಯದ್ಭುತವಾದಂಥ ಪ್ರಶಂಸೆಯನ್ನು ಪಡೆದುಕೊಂಡರೂ ಕೂಡ ಮಿಶ್ರ ಪ್ರತಿಕ್ರಿಯೆಗೆ ಒಳಪಟ್ಟು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಒಂದಿಷ್ಟು ಕಮಾಲ್ ಮಾಡದೇ ಇರುವುದು ಕೊಂಚ ಸಂಗ್ಯವಾಗಿದೆ. ಸಿನಿಮಾ ಮೊದಲನೇ ದಿನ ಬರೀ ಕನ್ನಡದಲ್ಲಿ ಮಾತ್ರ ತೆರೆ ಕಂಡಿರುವಂಥ ಈ ಸಿನಿಮಾ ಕರ್ನಾಟಕದಲ್ಲಿ ಬರೋಬ್ಬರಿ 12.5 ಕೋಟಿಯಿಂದ 13 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು ಮೊದಲನೇ ದಿನ ಅಂತ ಹೇಳಬಹುದು. ಹಾಗೆ ಇದೀಗ ಇಂದು ತೆರೆ ಕಂಡಿರುವಂಥ ಮಾರ್ಕ್ ಸಿನಿಮಾ ಕಿಚ್ಚ ಸುದೀಪ್ ರವರು ನಾಯಕರಾಗಿ ನಟಿಸಿರುವಂಥ ಈ ಸಿನಿಮಾ ವಿಜಯ್ ಕಾರ್ತಿಕೇಯರವರು ನಿರ್ದೇಶನ ಮಾಡಿದ್ದಾರೆ. ಸಿನಿಮಾ ಇಂದು ತೆರೆಕಂಡು ಅಂದರೆ ಡಿಸೆಂಬರ್ 25 ಕ್ರಿಸ್ಮಸ್ ರಜೆ ಇರುವ ಕಾರಣದಿಂದ ಸಿನಿಮಾ ತೆರೆಕಂಡು ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆಯುತ್ತಿದೆ. ಎಲ್ಲಿ ನೋಡಿದರೂ ಶೋಸ್ ಎಲ್ಲ ಹೌಸ್ಫುಲ್ ಆಗಿವೆ. ಸಿನಿಮಾ ಮೊದಲನೇ ದಿನವೇ ಬರೋಬ್ಬರಿ 10ರಿಂದ 12 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣಲಿದೆ ಕನ್ನಡದಲ್ಲಿ ಅಂತ ನಿರೀಕ್ಷೆ ಮಾಡಲಾಗಿದೆ. ಹಾಗೆ ಇನ್ನೊಂದು ಬಿಗ್ಗೆಸ್ಟ್ ಸಿನಿಮಾವಾದಂಥ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ ಬಿ ಶೆಟ್ಟಿರವರು ಇರುವಂಥ ಸಿನಿಮಾ 45 ಸಿನಿಮಾ ಕೂಡ ಇದೇ ಕ್ರಿಸ್ಮಸ್ ದಿನದಂದು ತೆರೆ ಕಂಡಿದೆ. ಸಿನಿಮಾ ತೆರೆಗೆ ಬರುವ ಇಂದಿನ ದಿನ ಪ್ರೀಮಿಯರ್ ಶೋಸ್ನಲ್ಲಿ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆದುಕೊಂಡಿರುವಂಥ ಸಮಯದಲ್ಲಿ ಈ ಸಿನಿಮಾ ರೆಸ್ಪಾನ್ಸ್ ಪಡೆದುಕೊಂಡು ಅತ್ಯದ್ಭುತವಾದಂಥ ಪ್ರಶಂಸೆಗೆ ಒಳಪಟ್ಟಿದೆ. ಸಿನಿಮಾಗೆ ಅತ್ಯದ್ಭುತಪೂರ್ವ ಯಶಸ್ಸು ಕಾಣುವ ಸಹಯೋಗದಿಂದ ಸಿನಿಮಾ ಮೊದಲನೇ ದಿನವೇ ಬರೋಬ್ಬರಿ 7.5 ಕೋಟಿಯಿಂದ 8.5 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣಲಿದೆ ಎಂದು ಅಂದಾಜಿಸಲಾಗಿದೆ. ಈ ಎರಡು ಸಿನಿಮಾಗಳು ಲೈಫ್ ಟೈಮ್ ಎಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣಬಹುದು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ಇಷ್ಟು ಸಿನಿಮಾಗಳಲ್ಲಿ ಯಾವ ಸಿನಿಮಾ ಇಷ್ಟವಾಗಿತ್ತು ಎಂಬುದರ ಬಗ್ಗೆಯೂ ಕಮೆಂಟ್ ಮಾಡಿ. ಹಾಗೆ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.